ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಬಹುದಾದ್ರೆ ರೇಷನ್ ಕಾರ್ಡ್‌ಗೆ ಯಾರೆಲ್ಲ ಇವಾಗ ಹೊಸ ರೇಷನ್ ಕಾರ್ಡನ್ನು ಪಡೆಯಲು ಅರ್ಜಿ ಆಹ್ವಾನಿಸಲು ಕಾಯುತ್ತಿದ್ದೀರೋ ಅವರಿಗೆಲ್ಲ ಸಿಹಿ ಸುದ್ದಿಯನ್ನು ಸರ್ಕಾರವು ನೀಡಿದೆ. ಮುಖ್ಯವಾಗಿ ರಾಜ್ಯ ಸರ್ಕಾರವು ಶೀಘ್ರದಲ್ಲೇ ಹೊಸ ರೇಷನ್ ಕಾರ್ಡನ್ನು ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಇಲ್ಲಿ ತಿಳಿಯುತ್ತಾ ಹೋಗೋಣ. ಮುಖ್ಯವಾಗಿ ಈ ಒಂದು ಹೊಸ ರೇಷನ್ ಕಾರ್ಡ್‌ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯುವುದಾದರೆ, ಮುಖ್ಯವಾಗಿ ಇವರು ಅರ್ಜಿಯನ್ನು ಸಲ್ಲಿಸುವವರು ಮುಖ್ಯವಾಗಿ ರಾಜ್ಯ ಸರ್ಕಾರದ ನಿಯಮಾವಳಿಗಳನ್ನು ಕೆಲವೊಂದು ನೀಡಲಾಗಿದ್ದು ಅದರ ಒಂದು ನಿಯಮಿತಿಯಲ್ಲಿ ಒಳಪಟ್ಟಿರಬೇಕಾಗುತ್ತದೆ. ಮುಖ್ಯವಾಗಿ ಹೊಸ ದಂಪತಿಗಳು ಮದುವೆಯಾದ ಹೊಸ ಜೋಡಿಗಳು ತಮ್ಮ ಪ್ರತ್ಯೇಕ ಕುಟುಂಬವನ್ನು ತೋರಿಸಲು ಈ ಒಂದು ಹೊಸ ಕಾರ್ಡ್‌ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆಯೇ ಪ್ರತ್ಯೇಕ ವಾಸವಾದವರು ಮುಖ್ಯವಾಗಿ ತಮ್ಮ ಕುಟುಂಬದಿಂದ ದೂರವಿದ್ದು ಹಾಗೆ ಪ್ರತ್ಯೇಕವಾಗಿ ವಾಸವಾಗುತ್ತಿರುವ ಒಂದು ವ್ಯಕ್ತಿಗಳಿಗೆ ಮುಖ್ಯವಾಗಿ ಈ ಹೊಸ ಕಾರ್ಡ್‌ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆಯೇ ಇದರಲ್ಲಿ ಹಿಂದಿನ ಕಾರ್ಡ್‌ನಲ್ಲಿರುವ ಹೆಸರನ್ನು ತೆಗೆಯುವ ಪ್ರಕ್ರಿಯೆ ಕೂಡ ಇಲ್ಲಿ ಮಾಡಬೇಕಾಗುತ್ತದೆ. ಇದರೊಂದಿಗೆ ಆದಾಯದ ಆಧಾರದ ಮೇಲೆ BPL, APL ಕಾರ್ಡನ್ನು ಪಡೆಯಲು ಕುಟುಂಬದ ವಾರ್ಷಿಕ ಆದಾಯವು ಮಿತಿಮೀರಿದಲ್ಲಿ ಸಂದರ್ಭದಲ್ಲಿ BPL ಇಂದ APLಗೆ ಕನ್ವರ್ಟ್ ಆಗಲು ಮುಖ್ಯವಾಗಿ ಈ ಒಂದು ಕಾರ್ಡ್ ಪಡೆಯಲು ಕೂಡ ಈ ಹೊಸ ರೇಷನ್ ಕಾರ್ಡ್‌ಗೆ ನೀವೊಂದು ಅಪ್ಲೈ ಮಾಡಬಹುದಾಗಿದೆ. ನಂತರ ನೀವು ಗಮನಿಸುವುದಾದರೆ ಹೊಸ ರೇಷನ್ ಕಾರ್ಡ್ ಪಡೆಯಲು ಅಗತ್ಯ ದಾಖಲೆಗಳು ಯಾವುದೆಲ್ಲ ಎಂದು ತಿಳಿಯಬೇಕಾದರೆ ಮುಖ್ಯವಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತದೆ. ಹಾಗೆ ಕಾಯಂ ನಿವಾಸದ ಪುರಾವೆ, ವಿಳಾಸದ ಪುರಾವೆ ಅಂದರೆ ಬಾಡಿಗೆ ಒಪ್ಪಂದ, ವಿದ್ಯುತ್ ಬಿಲ್, ಮನೆಯ ಮಾಲೀಕತ್ವದ ಒಂದು ದಾಖಲೆಗಳು ಯಾವುದಿದೆ ಅದನ್ನು ನೀವು ಈ ಒಂದು ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ನೀವು ನೀಡಬೇಕಾಗುತ್ತದೆ. ಇದರೊಂದಿಗೆ ಮೊಬೈಲ್ ಸಂಖ್ಯೆ, ನಂತರ ಮತದಾರರ ಗುರುತಿನ ಚೀಟಿಯನ್ನು ಕೂಡ ನೀಡಬೇಕಾಗುತ್ತದೆ. ಇದರೊಂದಿಗೆ ಆದಾಯ ಪ್ರಮಾಣ ಪತ್ರ ಹಾಗೂ ಪಾಸ್ಪೋರ್ಟ್ ಗಾತ್ರದ ಫೋಟೋವನ್ನು ಕೂಡ ನೀವು ನೀಡಬೇಕಾಗುತ್ತದೆ. ಈ ಒಂದು ರೇಷನ್ ಕಾರ್ಡ್‌ಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದರ ಮಾಹಿತಿಯನ್ನು ತಿಳಿಯುವುದಾದರೆ, ಮುಖ್ಯವಾಗಿ ಈ ಒಂದು ahara.kr.nic.inಗೆ ನೀವು ಭೇಟಿ ನೀಡಿ ಇಲ್ಲಿ ಹೊಸ ಸೇರ್ಪಡೆಯ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ಇದರಲ್ಲಿ ರಿಕ್ವೆಸ್ಟ್ ಫಾರ್ ನ್ಯೂ ರೇಷನ್ ಕಾರ್ಡ್ ಎಂಬ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ನಂತರ ಅಲ್ಲಿ ನಿಮ್ಮ ಅರ್ಜಿಯನ್ನು ತುಂಬಬೇಕಾಗುತ್ತದೆ. ನಂತರ ಫಾರ್ಮ್‌ನಲ್ಲಿ ಕೇಳಿರುವ ಎಲ್ಲಾ ಮಾಹಿತಿಯನ್ನು ನೀವು ಅಲ್ಲಿ ಕರೆಕ್ಟಾಗಿ ಫಿಲ್ ಮಾಡಿ ನಂತರ ಆನ್ಲೈನ್ ದಾಖಲೆಗಳಲ್ಲಿ ಏನೆಲ್ಲ ಕೇಳಿರುತ್ತೋ ಅದನ್ನು ಕರೆಕ್ಟಾಗಿ ಅಪ್ಲೈ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಈಗ ಸ್ಕ್ಯಾನ್ ಮಾಡಿದ್ದಕ್ಕೆ ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಬ್ಮಿಟ್ ಮಾಡಿದ ನಂತರ ಪರಿಶೀಲನೆಗೆ ಒಳಗಾಗುತ್ತದೆ. ಈ ಪರಿಶೀಲನೆ ಮಾಡಿದ ನಂತರ ನಿಮಗೆ ಮುಖ್ಯವಾಗಿ ಇಲ್ಲಿ ಅರ್ಜಿಯ ಸ್ಥಿತಿಯನ್ನು ಕೂಡ ಪರಿಶೀಲಿಸಬಹುದಾಗಿದೆ. ಈ ವೆಬ್ಸೈಟ್‌ನ ಮೂಲಕ ನೀವು ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸಿ ಇದು ಯಾವ ಸ್ಟೇಟಸ್‌ನಲ್ಲಿಂದ ಚೆಕ್ ಮಾಡಿ ನೀವು ಇಲ್ಲಿ ಮುಖ್ಯವಾಗಿ ರೇಷನ್ ಕಾರ್ಡನ್ನು ಪಡೆಯಬಹುದಾಗಿದೆ. ಈ ರೇಷನ್ ಕಾರ್ಡ್ ಪಡೆಯುವುದರಿಂದ ಏನೆಲ್ಲ ಪ್ರಯೋಜನವನ್ನು ಗಮನಿಸುವುದಾದರೆ, ಅನ್ನಭಾಗ್ಯ ಈ ಒಂದು ಯೋಜನೆಯನ್ನು ಪಡೆಯಬಹುದಾಗಿದೆ. ಹಾಗೆ ಆರೋಗ್ಯ ಮತ್ತು ಶಿಕ್ಷಣ, ಮುಖ್ಯವಾಗಿ ಈ ಒಂದು ಕಾರ್ಡ್ ರೇಷನ್ ಕಾರ್ಡ್ ಇರೋದರಿಂದ BPL ರೇಷನ್ ಕಾರ್ಡ್ ಮುಖ್ಯವಾಗಿ ಇರೋದರಿಂದ ಆರೋಗ್ಯ ಮತ್ತು ಶಿಕ್ಷಣಗಳಲ್ಲಿ ವಿನಾಯಿತಿಗಳನ್ನು ಲಭಿಸುತ್ತದೆ. ಇದರೊಂದಿಗೆ ಪ್ರಜಾಪ್ರಭುತ್ವದ ಗುರುತು ಕೂಡ ಲಭಿಸುತ್ತದೆ. ವೀಕ್ಷಕರೇ, ಇನ್ನೂ ಹೆಚ್ಚಿನ ಈ ಒಂದು ಇನ್ಫಾರ್ಮೇಷನಲ್ ಹಾಗೂ ಗೌರ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್‌ಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.